ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಆಪ್ಕಿ ಆವಾಜ್ ಸುದ್ದಿವಾಹಿನಿ. ಹಿರೇಕೆರೂರು ಪಟ್ಟಣದಲ್ಲಿ ವಿಜಯದಶಮಿಯ ಅಂಗವಾಗಿ ಪಟ್ಟಣದ ಶ್ರೀ ದುರ್ಗಾದೇವಿ ದೇವಸ್ಥಾನದಲ್ಲಿ ದಾಂಡಿಯ ದರ್ಬಾ ಕಾರ್ಯಕ್ರಮ ಭಕ್ತಿ ಹಾಗೂ ಸಂಭ್ರಮದಿಂದ ನೆರವೇರಿತು. ಸ್ತ್ರೀಯರು ಮತ್ತು ಯುವತಿಯರ ಸಕ್ರಿಯ ಭಾಗವಹಿಸುವಿಕೆಯಿಂದ ಕಾರ್ಯಕ್ರಮಕ್ಕೆ ವಿಶೇಷ ಮೆರುಗು ದೊರಕಿತು. ಸ್ತ್ರೀಯರು ಮತ್ತು ಯುವತಿಯರು ಹಾಡು ಹಾಗೂ ಕುಣಿತದೊಂದಿಗೆ ದಾಂಡಿಯ ದರ್ಬಾವನ್ನು ಸಂಭ್ರಮಿಸಿದರು. ಕಳೆದ 4 ವರ್ಷಗಳಿಂದ ನಿರಂತರವಾಗಿ ನಡೆಯುತ್ತಿರುವ ಈ ಸಂಪ್ರದಾಯವು ಪಟ್ಟಣದ ಸಾಂಸ್ಕೃತಿಕ ಚಟುವಟಿಕೆಗೆ ಮಾದರಿಯಾಗಿದೆ. ಈ ವರ್ಷವೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ ಮಹಿಳೆಯರು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಹಿರೇಕೆರೂರು ಇಂದ ರಶೀದ್ ಅಕ್ಕಿ ಅವರ ವರದಿ. ದಸರಾ ಯಾಕೆ ಮಾಡಬೇಕು ಅಂದರೆ ದಾಂಡಿಯಾ ಆಗಲಿ ಗರ್ಬಾ ಆಗಲಿ ಇದು ನಮ್ಮದು ಟ್ರೆಡಿಷನಲ್ ಡ್ಯಾನ್ಸ್. ಸ್ಪೆಷಲಾಗಿ ಗುಜರಾತಲ್ಲಿ ಮಾಡ್ತಾರೆ, ರಾಜಸ್ಥಾನದಲ್ಲಿ ಮಾಡ್ತಾರೆ, ಈಗ ಎಲ್ಲ ಕಡೆಯೂ ಇದು ಮಾಡ್ತಾ ಇದ್ದಾರೆ. ಇದು ಒಂದು ಥರ ದೇವರಿಗೆ ನಮ್ಮ ಸೇವೆ ಅಂತ ಹೇಳಿ ನಾವು ಮಾಡೋದು. ನವರಾತ್ರಿಯಲ್ಲಿ ಸ್ಪೆಷಲಾಗಿ ಇದನ್ನು ನಾವು ಸೆಲೆಬ್ರೇಟ್ ಮಾಡ್ತೀವಿ, ಡ್ಯಾನ್ಸ್ ಮಾಡ್ತೀವಿ. ಇದರಿಂದ ಒಂದು ಎಲ್ಲರಿಗೂ ಖುಷಿ ಸಿಗುತ್ತೆ. ವಿಜಯದಶಮಿಯ ಹಾರ್ದಿಕ ಶುಭಾಶಯಗಳು. ಇವತ್ತಿನ ದಿನ ತಾಯಿ ದುರ್ಗಾದೇವಿ ಆಶೀರ್ವಾದದಂತೆ ಅವಳ ಮುಂದೆ ಕುಣಿದು ಹಾಡುವ ಹಬ್ಬ. ಮಹಿಳಾ ಮಣಿಗಳ ಅಪೇಕ್ಷೆಯ ಮೇರೆಗೆ ಸತತ 4ನೇ ವರ್ಷ ಇವತ್ತು ದಾಂಡಿಯಾ ಗರ್ಭವನ್ನು ಆಯೋಜಿಸಲಾಗಿದೆ. ಇದು ಮಹಿಳಾ ಮಣಿಗಳ ಒಂದು ಅಪೇಕ್ಷೆಯ ಮೇಲೆ ಮಾಡಿದೆ. ತಾಯಿಯ ಒಂದು ಆರಾಧನೆ, ಇದು ಒಂದು ಆರಾಧನೆ ಸನಾತನ ಧರ್ಮದಲ್ಲಿ ನಂಬಿರುವಂಥ ನಂಬಿಕೆ. ಇದನ್ನು ನಾವು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗಬೇಕು ಅಂತ ಹೇಳಿ ನಮ್ಮ ಆಶಯ. ದುರ್ಗಾದೇವಿ ಈ ಒಂದು ವಿಜಯದಶಮಿಯಿಂದ ಎಲ್ಲರಿಗೂ ವಿಜಯಶಾಲಿ ಮಾಡಲಿ, ಎಲ್ಲರಿಗೂ ಸುಖ ಶಾಂತಿ ನೆಮ್ಮದಿ ಕೊಡಲಿ ಅಂತ ಹೇಳಿ ನಾನು ಇನ್ನೊಮ್ಮೆ ತಾಯಿ ಹತ್ರ ಪ್ರಾರ್ಥನೆ ಮಾಡ್ತೇನೆ. ದುರ್ಗಾ ಮಾನಿನ